Hi, hello, namaskara. Welcome back to me and welcome back to my YouTube channel. Yes, this is a random vlog of weekend. Random ಆಗಿ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಟುಡೇ ಇಸ್ ಫ್ರೈಡೇ. ಇವಾಗ ಜಸ್ಟ್ ಬೇಗ ಕ್ವಿಕ್ಕಾಗಿ ರೆಡಿಯಾಗಿ ಆಫೀಸಿಗೆ ಹೊರಟಿದ್ದೀನಿ. 10 ಕ್ಯಾಬ್ ಇದೆ. ಬೇಗ ಒಂದು ಫಾಸ್ಟಾಗಿ ಒಂದು ಇಂಟ್ರೋ ಮುಗಿಸೋಣ ಅಂದ್ಬಿಟ್ಟು ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಯೂಶ್ವಲಿ ನಮ್ಮ ಆಫೀಸಲ್ಲಿ ಫ್ರೈಡೇ ಆ್ಯಂಡ್ ಮಂಡೇ ಎಲ್ಲರೂ ವರ್ಕ್ ಫ್ರಮ್ ಹೋಮಲ್ಲಿ ಇರ್ತಾರೆ. ಆ್ಯಂಡ್ ಇವತ್ತು ನಾನು ವರ್ಕ್ ಫ್ರಮ್ ಹೋಮಲ್ಲಿ ಇರಬೇಕಿತ್ತು. ಲೈಕ್ ನನ್ನ ಫ್ರೆಂಡ್ದು ಮೊನ್ನೆ ಎಲ್ಲ ಬರ್ಡೇ ಇದ್ದಿದ್ದರಿಂದ ಸೊ ಇವತ್ತು ನಾನು ಪ್ಲ್ಯಾನ್ ಮಾಡಿ ಬಾಗ್ಮನೆಗೆ ಹೋಗ್ತಿದ್ದೀನಿ. ನನ್ನದು ಬೇಸ್ ಲೊಕೇಶನ್ ಬಂದ್ಬಿಟ್ಟು MTP. ಲೈಕ್ ನಾನು MTPಗೆ ಟ್ರಾವೆಲ್ ಮಾಡ್ತೀನಿ ಡೈಲಿ. ಬಟ್ ಇವತ್ತು ಬಾಗ್ಮನೆಗೆ ಕ್ಯಾಬ್ ಶೆಡ್ಯೂಲ್ ಮಾಡ್ಕೊಂಡಿದ್ದೀನಿ. ಲೈಕ್ ಅವಳ ಬರ್ಡೇಗೆ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು. ಹಾರ್ಡ್ಲಿ ನನಗೆ ಬಾಗ್ಮನೆಗೆ ಹೋಗ್ಬೇಕಂದ್ರೆ ತುಂಬಾ ತಲೆನೋವು ಬರುತ್ತೆ. ಆದ್ರೂ ನಾನು ಅವಳಿಗೋಸ್ಕರ ಕ್ಯಾಬ್ ಶೆಡ್ಯೂಲ್ ಮಾಡ್ಕೊಂಡಿದ್ದೀನಿ. ಹಾಗೆ ನಂದು ID ಕಲೆಕ್ಟ್ ಮಾಡ್ಕೊಳ್ಳೋದಿತ್ತು. ಸೊ ಹೇಗಿದ್ರು ಅವಳಿಗೆ ಸರ್ಪ್ರೈಸ್ ಆಗುತ್ತೆ ಆ್ಯಂಡ್ ನಂದು ID ಕಲೆಕ್ಟ್ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂದ್ಬಿಟ್ಟು ಐ ಆಮ್ ಗೋಯಿಂಗ್ ನಾವು. ಕ್ಯಾಬಿಗೆ ಟೈಮ್ ಆಯಿತು. ಸೊ ಫಸ್ಟು ಹೋಗ್ಬಿಡೋಣ ಕ್ಯಾಬ್ ಹತ್ರ, ಆಮೇಲೆ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಆಫೀಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಬಾಗ್ಮನೆ. ಇವಳೊಬ್ಳು ನನಗೆ ಫ್ರೆಂಡು. ಆಮೇಲೆ ಇನ್ನು ಏನಾದರೂ ಹೋಗ್ಲದೇನಿಲ್ಲ, ಕುರುಬನ ರಾಣಿ. ಕುರುಬನ ರಾಣಿ ಫಸ್ಟ್ ಮೀಟಪ್ ಇವಳನ್ನ ಆಗಿದ್ದೀನಿ. ಆ್ಯಂಡ್ ಹಾಯ್, ನಿಮ್ಮ ಹೆಸರು ಮರ್ತು ವರುಣ್. ಹಾಯ್ ವರುಣ್. ಫೈನಲಿ 2 hours ಜರ್ನಿ ಆದಮೇಲೆ ರೀಚ್ ಆಗಿದ್ದೀನಿ. ಆ್ಯಕ್ಚುಲಿ ಇವತ್ತು ಬೇಗ ಬಂದೆ, ಯಾಕಂದರೆ ಟ್ರಾಫಿಕ್ ಏನೂ ಇರಲಿಲ್ಲ, ಫ್ರೈಡೇ ಅಲ್ವಾ. ಸೊ ಜಸ್ಟ್ ಇವಾಗ ಬಂದು ಇವಳನ್ನ ಮೀಟ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂದರೆ ಬಾಗ್ಮನೇಲಿ ನಾವು ಎಲ್ಲಿ ಕೂತ್ಕೊಳ್ಳೋದು ಅಂತ ನಮಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಯಾಕಂದರೆ MTPಲಾದರೆ ನಮ್ಮದು ವರ್ಕ್ ಪ್ಲೇಸ್ ಏನಿದೆ ಅದನ್ನು ಬುಕ್ ಮಾಡ್ಕೊಂಬಿಡ್ತೀವಿ. ಬಟ್ ಇಲ್ಲಿ ಅವ್ರವ್ರ ಟೀಮ್ ಜೊತೆಗೆ ಕೂತ್ಕೊಳ್ಳೋದ್ರಿಂದ ನಾವು ಬಂದಾಗ ಎಲ್ಲಿ ಕೂತ್ಕೊಳ್ಳೋದು ಅನ್ನೋದು ಚೂರು ಕನ್ಫ್ಯೂಷನ್ ಆಗುತ್ತೆ. ನೋಡೋಣ, ಎಲ್ಲಾದರೂ ಜಾಗಕ್ಕೆ ಸಿಕ್ಕಿದ ಕಡೆ ಕೂತ್ಕೊತೀನಿ. ಆ್ಯಂಡ್ ಇವಳನ್ನ ಮೀಟ್ ಮಾಡಿದ್ದು ಅಂತೂ ತುಂಬಾ ಖುಷಿ ಆಯಿತು. ಕಂಪಿ ಥರ ಸಿಕ್ಕಿದ್ಲು, ಬಂದ ತಕ್ಷಣವೇ ಸಿಕ್ಕಿದ್ಲು. ಸೊ ಇವಾಗ ಕೂತ್ಕೊಂಡಿದ್ದೀವಿ, ಕೆಲಸ ಸ್ಟಾರ್ಟ್ ಮಾಡ್ಬೇಕು. ಆಮೇಲೆ ಸಿಗ್ತೀನಿ. ಅನ್ಕೊಂಡೆ ಏನಂತ ಡೌಟ್ ಬಂತು, ಏನು ಈ ಸುಂದರಿ ಬಂದಿರ್ಬೇಕೇನೋ ಅಂತ. ಡೌಟ್ ಏನಕ್ಕೆ ಇದ್ದಕ್ಕಿದ್ದಂಗೆ ಬಂತು. ಹಾಯ್, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ರಿಲೇಟೆಡ್ ವಿಶಸ್. ಹೆಂಗೆ ಅನ್ನಿಸ್ತಿದೆ? ಏನೇ ಇವಳು ಏನೋ ಎಕ್ಸ್ಪ್ರೆಷನೇ ಕೊಡ್ತಿಲ್ಲ. ನಾನು ಫುಲ್ಲು ಜೋರಾಗಿ ಎಕ್ಸ್ಪ್ರೆಷನ್ ಅಲ್ಲ. ನೀನು ಹಾಯ್ ಅಂದೆ ಗೊತ್ತಾ, ನಂಗೆ ಡೌಟ್ ಬಂತು, ಮೋಸ್ಟ್ಲಿ ಇವಳು ಬಂದಿದ್ದಾಳೆ ಅಂತ. ಹಾಯ್ ಅಂದಿದ್ದು ಅವನಿಗೆ ಇರ್ಬೋದು, ನನಗೆ ಇರ್ಬೋದು. ಇಲ್ಲ ನಂಗೆ ಯಾಕೋ ಅನ್ನಿಸ್ತಿತ್ತು. ನಾನು ಇವಾಗಿನ್ನೂ ಜಸ್ಟ್ ಅನ್ಕೊತಿದ್ದೆ ಅವಳಿಗೆ ಸರ್ಪ್ರೈಸ್ ಯಾವಾಗ ಕೊಡಲಿ ಅಂತ. ಅಂತಿದ್ದಂಗೆ ಬಂದ್ಬಿಟ್ಲು. ಬಿಡು, ಯಾಕೆ ಫುಲ್ಲು ಒಂಥರ ಮಂಕ್ ಬಿಡ್ದವಳಂಗಿದ್ಯಾ? ಮೂಡ್ ಸರಿ ಇಲ್ಲ. ಅವಳಿಗೆ ಹೇಳಿದೆ ನನ್ನ ಕಾಲಲ್ಲಿ, ಬಿಡು ಹೋಗ್ಲಿ, ನಾನು ಬಂದಿದ್ದೀನಲ್ಲ, ಸರಿ ಹೋಯ್ತದೆ. ಫುಲ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸ್ಬಿಟ್ಟಿದ್ಯಾ? ನಾನು ಇವ್ರ ಮನೆಗೆ ಬಂದಿದ್ದೀನಲ್ಲ, ಸೊ ಅದಿತಿ ಸ್ವೀಕಾರ ಮಾಡ್ಕೊಂಡು. ನೀವು ಮಾನ್ಯತೆಯಿಂದ ಬಾಗ್ಮನೆಗೆ ಬಂದಿದ್ದೀರಲ್ಲ, ಸೊ ನಾನು ಇವತ್ತು ನಿಮಗೆ ಕಾಫಿ ಕೊಡ್ತಾ ಇದ್ದೀನಿ. ಶುಗರ್ ಹಾಕಿಲ್ಲ. ಯಾವ ಥರ ಬೇಕು ನೀವೇ? 1 ಸ್ಪೂನ್ ಬೇಕಾ, 2 ಸ್ಪೂನ್ ಬೇಕಾ, 3 ಸ್ಪೂನ್ ಬೇಕಾ? ನಂಗೆ ಪ್ಯಾಕೆಟ್ಸ್ ಬೇಕು. ಹಾಕೊಳ್ಳಿ. ಹೆಣ್ಣು ಚೆನ್ನಾಗಿದೆ, ಹೆಣ್ಣು ಚೆನ್ನಾಗಿದೆ ನೋಡೋಕ್ಕೆ. ಏನು ಅಂದರೆ ನನಗೆ ಆಲ್ರೆಡಿ ಮದುವೆ ಆಗಿದೆ. ತಾಳಿದಾ? ಇದು ಒಂಥರ ನಮ್ಮ ಅತ್ತೆ ಮನೆ. ಇದು ನನಗೆ ಮಂಗಳಸೂತ್ರ ಥರ. ನೀವಿಬ್ರು ಬಂದು ಒಬ್ಳು ನಾದ್ನಿ ಇನ್ನೊಂದು ಚಿಕ್ಕ ನಾದ್ನಿ ಬೇಡ ಕಣೆ. ಈ ಬಿಡ, ಹೌದು. ಜಗಳ ಆಡ್ತೀವಿ.
ನಾನಿದ್ರೆ ಬೇಡ. ಹೌದು, ಸೂಪರ್. ಇವಳು ಪಕ್ಕದ ಮನೆಯವಳು, ಇವಳು ಇನ್ನೊಂದು ಪಕ್ಕದ ಮನೆಯವಳು. ಫ್ರೆಂಡ್ಸು. ಫ್ರೆಂಡ್ಸ್. ಸದ್ಯ ಇಲ್ಲ, ಅತ್ತೆ ಇಲ್ಲ. ಅತ್ತೆ ಇನ್ನೂ ಬಂದಿಲ್ಲ, ಬರ್ತಿದ್ದಾರೆ. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ನಾನು ಇಲ್ಲಿಗೆ ಬಂದಮೇಲೆ ಕಾಫಿ ಕಲ್ತಿಲ್ಲ, ಇವಳಿಂದ ಕಾಫಿ ಕಲ್ತಿದ್ದು ಟ್ರೈನಿಂಗ್ ಪೀರಿಯಡಲ್ಲಿ. ಇದ್ದು ಓಕೆನಾ, ಅದಕ್ಕೆ ಬ್ಲ್ಯಾಕ್ ಡಿಕಾಕ್ಷನ್ ಎಕ್ಸ್ಟ್ರಾನು ಹಾಕೋಬೋದು, ಕಾಫಿ ಎಕ್ಸ್ಟ್ರಾನು ಕುಡಿಬೋದು ಅಂತ ಹೇಳ್ಕೊಟ್ಟಿದ್ದೀವಿ. ಯಾಕಂದರೆ ಮತ್ತೆ ಕಾಫಿ ಕುಡಿಯೋದನ್ನ ಕಲ್ತಿದ್ದು ಇವಳಿಂದಾನೆ. ನಾನು ಈ ಕಲರ್ ಕಾಫಿನೇ ಕುಡಿತಿದ್ದೀನಿ. ಸ್ಟ್ರಾಂಗಾಗಿ ಕಾಫಿ ಕುಡಿಬೇಕು ಅಂತ ಇವಳಿಗೆ ಅನಿಸ್ತಿತ್ತು, ಮನೇಲಿ ಕುಡಿಯೋ ಥರ ಅನ್ನಿಸ್ಬೇಕು ಕಾಫಿ ಇಲ್ಲಿ ಕುಡಿದ್ರೆ ಅಂತ. ಸೊ ನಾನೇನು ಮಾಡಿದೆ, ಫಸ್ಟು ಡಿಕಾಷನ್ ಹಾಕೋ, ಬ್ಲ್ಯಾಕ್ ಕಾಫಿ ಹಾಕೋ, ನೆಕ್ಸ್ಟು ನಾರ್ಮಲ್ ಕಾಫಿ ಹಾಕೋ, ಅವಾಗ ಸ್ಟ್ರಾಂಗಾಗಿ ಚೆನ್ನಾಗಿ ಬರುತ್ತೆ. ಆಮೇಲೆ ಕಾಫಿ ಹ್ಯಾಬಿಟ್ ಮಾಡ್ಕೊಂಡಿದ್ದು ಇವಳಿಂದ. ಏನಂದರೆ ಟ್ರೈನಿಂಗ್ ಪೀರಿಯಡಲ್ಲಿ ನಿಶು ಕಾಫಿ, ನಡಿ ಹೋಗೋಣ, ನಿಶು ಕಾಫಿ. ಝೂಮ್ ಮಾಡಿ ಸ್ವಲ್ಪ. ಈ ಕಲರ್ ಕಾಫಿ ಕುಡಿಯೋದು ನಾನು ಕಲ್ತಿದ್ದು. ಬ್ರೌನ್ ಫುಲ್ಲು ಸ್ಟ್ರಾಂಗ್ ಕಾಫಿ. ಇವರಿಬ್ಬರು ಮಧ್ಯ ಇವಾಗ ಜಸ್ಟು ಕೆಲಸ ಮುಗಿಸ್ಕೊಂಡು ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ನಿಂತ್ಕೊಂಡು ಊಟ ತೊಗೊಬೇಕು ಕ್ಯಾಂಟೀನಲ್ಲಿ. ಮನೆಯಿಂದ ಬಾಕ್ಸ್ ತರಕ್ಕೆ ಬಾರ ಅಲ್ವಾ ನನಗೆ ರೂಪಂಗೆ, ಅದಕ್ಕೆ ಏನೇ ಬರ್ತಾಯಿಲ್ಲ ಬಾಗ್ ಮನೆಗೆ ಡೈಲಿ MTP ತೊಗೊಂಡು. ಇಲ್ಲ, ಸೊ ಊಟಕ್ಕೆ ಏನು ತೊಗೊಳ್ಳೋದು? ನಾನು ನಾನ್ ವೆಜ್ ಅಂದ್ಕೊಂಡಿದ್ದೀನಿ. ಏನೇ ಇದು ಬರ್ತಾ ಇಲ್ಲ. ಇವತ್ತಿಂದು ಕ್ಯಾಂಟೀನಲ್ಲಿ ಇಷ್ಟು ಮೆನ್ಯೂ ಆಗಿದೆ. ಇವಾಗ ನನಗೆ ಪೂಜಾ ತೊಗೊಂಬರಕ್ಕೆ ಹೋಗಿದ್ದಾಳೆ ಊಟನ, ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅವರಿಬ್ಬರು ಅಲ್ಲಿ ತೊಗೊತಿದ್ದಾರೆ, ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ. ಇವತ್ತು ಆ್ಯಕ್ಚುಲಿ ಇಲ್ಲೆಲ್ಲ ರಶ್ಶು ಕಡಿಮೆ ಇರೋದು, ಇಲ್ಲ ನಮಗೆ ಪ್ಲೇಸೇ ಸಿಗೋಲ್ಲ, ಅಷ್ಟು ಜನ ಕುತ್ಕೊಂಡಿರ್ತಾರೆ, ಮೀನ್ಸ್ ಫುಲ್ಲು ತುಂಬೋಗ್ಬಿಟ್ಟಿರುತ್ತೆ. ಇವತ್ತೇ ನಮಗೆ ಪ್ಲೇಸ್ ಸಿಕ್ಕಿರೋದು. ನಾನು ತೊಗೊಂಡಿರೋದು ಇದು ವೆಜ್ ಅಲ್ವಾ, ಸಡನ್ನಾಗಿ ಮೊಟ್ಟೆ ಅಂದ್ಕೊಂಬಿಟ್ಟೆ, ಆಲೂಗಡ್ಡೆ ಅದು. ಓಕೆ, ಥ್ಯಾಂಕ್ ಯು ಪೂಜಾ, ನನಗೋಸ್ಕರ ಊಟ ತಂದು ಕೊಟ್ಟಿದ್ದಕ್ಕೆ. ಇಟ್ಸ್ ಮೈ ಪ್ಲೇಜರ್. ಇನ್ನು ಪನ್ನೀರು, ಇದು ಚಪಾತಿ, ಸ್ವೀಟು, ಜಾಮೂನ್ ಕೊಡ್ತಾರೆ ಅಂದ್ಕೊಂಡೆ, ಮಿಸ್ ಆಗಿದೆ, ಏನೋ ಕೊಟ್ಬಿಟ್ಟಿದ್ದಾರೆ. ಸೊ ನೋಡಿ, ಇವಾಗ ಗೇಮ್ ರೂಮಿಗೆ ಬಂದಿದ್ವಿ ನಾವು, ಜಸ್ಟ್ ಹಂಗೆ ಬ್ರೇಕ್ ತೊಗೊಂಡು. ಓಕೆ, ಇವತ್ತು ಫ್ರೈಡೇ ಬೇರೆ ಅಲ್ವಾ, ಯಾರ್ದು ಅಷ್ಟಾಗಿ ಕೆಲಸ ಮುಗ್ದಿಲ್ಲ, ಇನ್ನೂ ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ಇವಾಗ ಬ್ರೇಕ್ ಬಂದಿದ್ವಿ. ನೋಡೋಣ, ಈ ಹುಡುಗಿ ಏನೋ ಮಾಡ್ತೈತೆ, ಆಡೋ ಥರನೇ ಎಲ್ಲ ಎತ್ಕೊಂಡು ಜೋಡಿಸ್ತವಳೆ. ನೋಡೋಣ ಹೆಂಗೆ ಆಡ್ತಾಳೆ, ಬರೀ ಪೋಸ್ ಒಂದು ಕೊಡ್ತಾಳೆ ಅಷ್ಟೇ ಇವಳು. ನೀನು ಅದನ್ನು ಕೊಡಲ್ಲ ಅಂತಿದ್ಯಾ? ಬೇರೆಲ್ಲೇ ನಮ್ಮದು ಒಂದು ರೀಲ್ಸ್ ಮಾಡ್ತೀನಿ ನೋಡ್ಕೊ ಈಗ. ಅಂಡರ್ ಎಸ್ಟಿಮೇಟ್ ಅಲ್ವಾ ಅನ್ನು ಸೀರಿಯಸ್ ಆಗಿ ತಗೋಬಿಡಿ, ಬಿಕಾಸ್ ಇದನ್ನ ಕರೆಕ್ಟಾಗಿ ಫಿಟ್ ಮಾಡೋದು ಇದಿರುತ್ತೆ, ಅದನ್ನು ಕಾಣಿಸ್ತಲ್ಲ. ಸೊ ಇರೋ ಥರ ಇಟ್ಟಿದ್ದೀನಿ, ಹಂಗೆ ಜೋಡಿಸೋದವಳು. ನೋಡೋಣ ಇವಾಗ ಹೆಂಗೆ ಆಗ್ತಾಳೆ, ನೋಡೋಣ. ವಿಡಿಯೋ ಮಾಡ್ತೀನಿ ಅವಳು ಆಡೋದನ್ನ ಫುಲ್ಲು. ನಾನು ಕ್ಯೂರಿಯಸ್ ಆಗಿದ್ದೀನಿ ಹೆಂಗೆ ಆಡ್ತಾಳೆ ಅಂತ ನೋಡೋದಕ್ಕೆ. ಆ ಹ್ಯಾಂಗಲ್ ಹೆಂಗೆ ಇಟ್ಕೊಂಡ್ತಾಳೆ ನಾನು ನೋಡ್ಬೇಕು. ನಾನು ಇನ್ನೊಂದು ಹೆಂಗೆ ಗೊತ್ತಾ, ಎಷ್ಟು AC ಹಾಕಿದ್ದಾರೆ ಇಲ್ಲಿ ಅಂದರೆ ಫುಲ್ ತಲೆ ನೋತೈತೆ. ಆಡೆ ಅಂದರೆ ನೀವು ಇದರಿಂದನೇ ಟಾರ್ಗೆಟ್ ಮಾಡಬೇಕು. ಯಾವುದನ್ನ ಟಚ್ ಮಾಡಬೇಕಂದ್ರೆ ಒಂಚೂರು ನಮ್ಮ ಆಡಿಯನ್ಸ್ಗೆ ಒಂದು ಸ್ವಲ್ಪ ಹೇಳ್ಕೊಡಮ್ಮ. ಈ ಕಾರ್ನರ್ಸ್ ಇದೆ ಅಲ್ಲ, ಈ ಕಾರ್ನರ್ಸಿಂದ ಮೀಟ್ ಆಗಬೇಕು. ಸೊ ಇದನ್ನು ನೀವು ಟಚ್ ಮಾಡಬೇಕು ಅಂದರೆ ನೀವು ಇದರಿಂದ ಡೈರೆಕ್ಟ್ ಹೋಗಿ ಟಚ್ ಮಾಡೋಕ್ಕಾಗಲ್ಲ, ಈ ಥರ ಅದರ ಒಂದು ಟಾರ್ಗೆಟ್ ಇಟ್ಕೊಂಡು ಟಚ್ ಮಾಡಬೇಕು. ಸೊ ಈ ಥರ ನಿಮ್ಮ ಹ್ಯಾಂಗಲ್ ಇದೆನಾ, ಹಿಂಗೆ ಇಟ್ಕೊಬೇಕಾ? ಗೊತ್ತಿಲ್ಲ ಬಟ್ ಅವಳಿಗೆ. ಓಹೋ, ಜಸ್ಟ್ ಮಿಸ್ಸಾ. ಸೊ ಇದೆಲ್ಲ ನನ್ನದೇ, ಇದು ನಾನೇ, ಅದು ನಾನೇ ಎಲ್ಲೆಲ್ಲೂ ಸೊ
ಗೈಸ್ ನೀನೊಂದು ಟ್ರೈ ಮಾಡು, ಫುಲ್ ಬ್ಲಶ್. ನೀನೊಂದು ಟ್ರೈ ಮಾಡು. ಬೇಡಕ್ಕೆ ಮಾಡೋಣ ಸಾಕು, ನನಗದು ಬರಲ್ಲ ಆಡೋಕ್ಕೆ. ಕಾಣಿಲ್ಲ ನೋಡು ಅವ್ರ ಥರ ಫುಲ್ಲು ಜೋಶಲ್ಲಿ ಅಂತ ಕಿರ್ಚ್ಬೇಕು. ಕಾಲಲ್ಲಿ ಮಾತಾಡು ಸುಕ್ 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 ಅಂತ. ಕೆರ್ಲಾನ್ ಶಾಪಿಂಗ್. ಬ್ಯಾಗ್ಸ್ ಏನಾದರೂ ಬೇಕು ಅಂದರೆ ಜಾಕೆಟ್ಸು, ಬಾಟಲ್ಸ್. ಏನು ಗೊತ್ತಾ, ನಾವು ಕೆಲವೊಂದು ಜಾಗದಲ್ಲಿ ವೀಡಿಯೋಸ್ ಮಾಡೋಂಗಿಲ್ಲ. ಸೊ ನಾನು ವೀಡಿಯೋಸ್ ಮಾಡ್ತಿಲ್ಲ ಆಫೀಸ್ ಒಳಗಡೆ. ಸೊ ಇವಾಗ ಆಚೆ ಬಂದಿದ್ದೀವಿ. ಏನಕ್ಕೆ ಬಂದಿದ್ದೀವಿ, ಇವಳಿಗೇನೋ ರೀಲ್ಸ್ ವೀಡಿಯೋ ಬೇಕಂತೆ ಫ್ರೆಂಡ್ಸ್ ಮಾಡಲಿಕ್ಕೆ. ಅಕ್ಕ ಫುಲ್ಲು ರೀಲ್ಸ್ ರಾಣಿ ಆಗಿದ್ದಾಳೆ. ಸೊ ನೋಡ್ಕೊ, ಇವಾಗ ಫುಲ್ಲು ಹೆಂಗೆ ವೈಟಾಗಿ ಬರ್ತದೆ ಬಿಸಿಲು, ಲೈಕ್ ಫೇಸ್ ಎಲ್ಲ ಹೆಂಗೆ ಅಂತಾರೆ. ನಾವಿರೋದೇ ವೈಟ್ ಕಣಲೇ. ಎಸ್ ಓಕೆ, ರೀಲ್ಸ್ ಅಂತೆ ಮಾಡ್ಕೊಳ್ಳೋಣ ಒಂಚೂರು. ವಿ ಆರ್ ಗೋಯಿಂಗ್ ಅಂದರೆ ಬ್ಯಾಕ್ಗ್ರೌಂಡ್ ಎಲ್ಲ ಗೈಸ್ ಯಾವ ಥರ ಅಂದರೆ ಒಂಥರ ಅಲ್ಲಿ ಫ್ಲವರ್ಸ್ ಎಲ್ಲ ಇಟ್ಬೇಕು, ಆ ಥರ ಬೇಕು ನನಗೆ. ಇವಳು ಫ್ಲವರ್ಸ್ ಅಂದರೆ ಅಲ್ಲೊಂದು ಇದೆಯಲ್ಲ, ಬಾ ಹೋಗೋಣ. ಆ ಕಡೆ ಇರುತ್ತಲ್ಲ, ಹಿಂಗೆ ಹೋಗೋಣ ಬಾ, ಚೆನ್ನಾಗಿರುತ್ತೆ. ಆರ್ ಯು ಶ್ಯೂರ್? ಎಸ್ ಅಂತ ಎಸ್. ಅಲ್ಲಿ ನೋಡು ಇವಾಗ ಇರಿ. ಆಗ್ತಾನೆ ಅವನು. ಇದು ನಮ್ಮ ಆಫೀಸ್. ವಿಡಿಯೋ ಮಾಡ್ಕೊಳಕ್ಕೆ ಒಂದು ಜಾಗ ನೋಡಿ, ಸಕ್ಕತ್ತಾಗಿರೋ ಜಾಗಕ್ಕೆ ಕರ್ಕೊಂಬಂದಿದ್ದೀನಿ. ಫುಲ್ಲು ರನ್ನಿಂಗು, ಮೀಟಿಂಗ್ ರೂಮ್ಗೆ ಹೋಗಬೇಕು, ಮೀಟಿಂಗ್ ಇದೆ ಅಂದ್ಕೊಂಡು. ಏನೇ ಹೌದಾ, ಪ್ರ್ಯಾಂಕ್ ಮಾಡಿಬಿಟ್ಲ ನಿನ್ನೆ. ಬೇಗ ಬಂದು ಸಾಯೇ, ಬೇಗ ಬಂದು ಸಾಯೇ ಅಂತೆ. ಖಾಲಿ 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 ಕೆಫೆಟೇರಿಯಾ ಫುಲ್ ಖಾಲಿ ಖಾಲಿ. ನಮ್ಮ ಕೆಫೆಟೇರಿಯಾದಲ್ಲಿ ಇದೊಂದೇ ಸಿಕ್ಕಿರೋದು ಇವಳು ಬರ್ಡೇಗೆ. ಅದೇ ಕೇಕ್ಗೆ ಕ್ಯಾಂಡಲ್ ಇಲ್ಲ, ಬರ್ನಿಂಗ್ ಸಾರಿ, ಆ್ಯಂಡ್ ಚಾಕು ಇಲ್ಲ ನಮಗೆ ಸದ್ಯಕ್ಕೆ. ಅದೇ ವಿ ಬೋತ್ ಥಿಂಕ್ ದಟ್ ಯು ಲೈಕ್ ದಿಸ್. ಹ್ಯಾಪಿ ಬರ್ತ್ಡೇ ಬಿಲೇಟೆಡ್ ವಿಶಸ್. ಇವರು ವಿನಯ್, ಸೇ ಹಾಯ್ ವಿನಯ್ ನನ್ನ ಯೂಟ್ಯೂಬ್ ಚಾನಲ್ಗೆ. ಕತೆ ಹೇಳ್ತಾಳೆ, ಕೇಳೋಣ. ಆಮೇಲೆ ಬೇಕು ಅವಳ ಎಕ್ಸ್ಪ್ರೆಷನ್ ನೋಡಿ ಗುರು. ನೀನು ವಿಡಿಯೋ ಮಾಡ್ತಿದ್ದೀನಿ ಅಂತ ಎಕ್ಸ್ಪ್ರೆಷನ್ ಕೊಡ್ತಿದ್ಯಾ ಅಥವಾ ನಿಜ? ಮಾತಾಡೋದು ನಂಗೆ ತುಂಬ ಡೌಟ್ ಬಂತು. ಬ್ರೋ ಏನೋ ನಾಟಕ ಮಾಡ್ತಾ ಇದ್ದಾರೆ ಇವರಿಬ್ರು ಅಂತ. ಸೊ ಬ್ರೋನ ಕರ್ಕೊಂಡು ಕರ್ಕೊಂಡು ಇವನ್ನ ನಾನು ಏನು ಎಕ್ಸ್ಪ್ರೆಷನ್ ಕೊಡ್ತಾವಳು ಗೊತ್ತಾ ಪೂಜಾ? ಅಂದರೆ ಇವನು ಬರ್ತೀಯ ಅಂದರೆ ಇವನೇನಂದ್ರೆ ಗೊತ್ತಾ ನನಗೆ, ಇಲ್ಲಪ್ಪ ನಾನು ಕ್ಲೇಮ್ಸ್ ಮಾಡಬೇಕು, ನಂದು 25 ಏನೋ ಪೆಂಡಿಂಗ್ ಇದೆ ಅಂತ ಅಂದ. ಮತ್ತೆ ಯಾರು ಕರ್ಕೊಂಡು ಬಂದಿದ್ದೀವಿ? ಅಷ್ಟೇನಾ 25 ಕಂಪ್ಲೀಟ್ ಅಷ್ಟೇನಾ ಇರೋದು ಪೆಂಡಿಂಗು? ನಿಂದೆ ಎಷ್ಟು ಪೆಂಡಿಂಗ್? ನಾನು 11 ಮಾಡಿದೆ. ನಾನು ಎಷ್ಟು ಮಾಡಿರ್ಬೋದು ಹೇಳಿ? ಇನ್ನೂ 11 ಅಲ್ಲ 11 ಟೈಮ್ ಸ್ಟಾರ್ಟ್ ಮಾಡಬೇಕು. ಎಷ್ಟು ಮಾಡಿರ್ಬೋದು ಹೇಳಿ? ಎಷ್ಟು ಮಾಡಿರ್ಬೋದು? 30. ನೀವೆಲ್ಲ ಇದು ಕಟ್ ಮಾಡಿ ನಿಮ್ದು ಹೇಳ್ತಿದ್ದೀರಾ. ನಂದು ನಿಶು ಎಷ್ಟು ಮಾಡಿದ್ಯಾ ನೀನು ಬಾಗ್ಮನೆಗೆ ಬಂದಿತ್ತು? ಯಾರಾದ್ರೂ ಕೇಳಿ ಕೆಲಸ ಮಾಡೋಣ ಅಂತ ನಮ್ಗೆ ಗೊತ್ತು. ಸೊ ವಿ ಆರ್ ನಾಟ್ ಆಸ್ಕಿಂಗ್ ಯು. ಹೌದು, ಫೇಸಲ್ಲಿ ಹಾಕೊಂತರ ಮಾಡ್ಕೊಂಡಿದ್ದೆ. ಅದು ಏನು ಮಾಡೋಕ್ಕಾಗಲ್ಲ, ಕೆಲ್ಸದ ಪ್ರೆಷರ್ ಹಂಗಿದೆ. ಮತ್ತು ಮೊದಲು ಕೆಲಸ ಮಾಡಿಲ್ಲ ಅಂತೀಯಾ, ಕೆಲಸದ ಪ್ರೆಷರ್ ಅಂತೀಯಾ? ಕೆಲಸ ಮಾಡದೇ ಇರೋರಿಗೆ ಕೆಲಸದ ಪ್ರೆಷರ್ ಬರೋದು. ಓಕೆ, ಸ್ಟಾಪ್ ಟಾಕಿಂಗ್ ದಿಸ್ ಸಮಥಿಂಗ್ ಅಗ್ಲಿ ವರ್ಡ್ಸ್. ಅಗ್ಲಿ ಮಾಡ್ಸತ್ತೆ ಕೆಲಸ ಮಾಡೋದು. ಓಕೆ, ಯಾವಾಗಲೂ ಕೆಲಸ ಕಾಫಿನ ಚಂದು ಮಾಡೋ ವಿಶಸ್ ಥರ ಮಾಡೆ. ಯಾಕ ಇದನ್ನ ಇಟ್ಕೊಂಡು ಮಾಡಕ ಚೆನ್ನಾಗಿ. ಇದು ಚೆನ್ನಾಗಿತ್ತು ಆ್ಯಕ್ಚುಲಿ ಟೇಬಲ್. ತಗೋ, ನಿಮಗೋಸ್ಕರ ತಳ್ಕೊಡ್ತೀವಿ ಅದನ್ನೇ. ಚೆನ್ನಾಗಿ ವಿಡಿಯೋ ಮಾಡ್ತೀಯಾ? ಕುತ್ಕೋ. ಇದರಲ್ಲೇ ವಿಡಿಯೋ ಮಾಡೋದು ಚೆನ್ನಾಗಿರುತ್ತೆ ಬ್ರೋ. ಅಲ್ಲಿ ಕೂತ್ಕೊಬಿಡಕ್ಕ ಅಲ್ಲಿ. ಬಟ್ ಫಸ್ಟ್ ಕಾಫಿ. ಓ ಕೂಲು ಬಿಟ್ಲು. ಅಲ್ಲಿ ಆ ಅಣ್ಣ ಚೇರ್ ಹೇಳ್ಕೊಂಡಿದ್ದೀನಿ, ಚೇರ್ ಕೊಡ್ಬೇಕು. ಇದೆ ಇಲ್ಲಿ. ಈ ಓಕೆ ಕಡೆನಾ ನಿಶು? ಹಿಂಗೆ ಇಟ್ಕೋ ಅದನ್ನ. ಓಕೆನಾ? ಲೇ ನೀನು ಎದ್ದು ಬಾರ ಈ ಕಡೆ. ಓಕೆ, ವಿಶ್ ಮಾಡ್ರೋ. ಟು ಯು, ಹ್ಯಾಪಿ ಬರ್ಡೇ ಟು ಯು. ಇಲ್ಲ ಪರವಾಗಿಲ್ಲ, ಎರಡು ಸ್ಪೂನಲ್ಲಿ ಮಾಡು. ಏಯ್ ಮಾಡಿ
ಎಷ್ಟು ವರ್ಷ ರೂಪಾ? 32 ಹುಡುಗಿ ಹೆಂಗಿದಾರೆ ನೋಡಿ ಫ್ರೆಂಡ್ಸ್. 22 ಉಲ್ಟಾ 23 ಹಾಂ 23. 21 ಇವ್ರಿಬ್ರು ಮಧ್ಯೆ ನಾನು ಮಧ್ಯೆ ಸಿಕ್ಕಾಕೊಂಡಿದ್ದೀನಿ 25. ಕಾಣುತ್ತೆ ಕೊಡು. ಇದು ನಮ್ಮ ಇಂಡಿಯನ್ ಕಲ್ಚರ್. ಸೊ ಆ ಕಡೆ ಹೋಗು, ಆ ಕಡೆ ಹೋಗು. ಹ್ಯಾಪಿ ಬರ್ಡೇ ಬಾಪೂಜ. ನಾನು ಹಂಗೆ ಬರ್ತೀನಿ. ಹ್ಯಾಪಿ ಬರ್ಡೇ ರೂಪಕ್ಕ. ಓಕೆ ನೆಕ್ಸ್ಟ್. ಚೆನ್ನಾಗಿದೆ ಆ್ಯಕ್ಚುಲಿ. ಫಸ್ಟ್ ಟೈಮ್ ನಾನು ಚಾಪರ್ಸ್ ನಾನು ಸೆಲೆಕ್ಟ್ ಮಾಡಿದ್ದು ವಿಡಿಯೋ ಆಗ್ತಿದೆ ತಾನೆ? ಆಗ್ತಾ ಇದೆ. ಅದು ಫೋಟೋಗೆ ಇಲ್ಲಿ ಕ್ಲಿಕ್ ಮಾಡು, ವೈಟ್ ಕಲರ್ ಬಟನ್. ಸರಿ. ಈ ಬೆಲ್ಟ್ ಬೇರೆ ಹಾಕೊಂಡಿದ್ದೀವಿ. ಓಕೆ ಹೆಂಗೆ ಗೊತ್ತಾ ನಾವು ಬಿಡು ಬೇಡ ಕೈಯಲ್ಲೇ ಹ್ಯಾಪಿ ಬರ್ಡೇ. ಬೇಡ ಬ್ರೋ, ಫೋಟೋ ತೆಗಿ ಬ್ರೋ. ಯಾರು? ನಾನು ಹಿಡ್ಕೊಂತವ್ರೆ. ಏನು ಮಾಡ್ತಿದ್ಯೋ? ಇದು ಕ್ಲಿಕ್ ಮಾಡು ಅಂದ್ರೆ ಮಾಡಿದ್ದೀನಿ. ಚೆನ್ನಾಗಿ ಬಂತ ಬ್ರೋ. ವಿಡಿಯೋ ಆಫ್ ಮಾಡಿಸ್ಬೇಕು, ಚೆನ್ನಾಗಿರುತ್ತೆ. ನಂಗೇನೋ ಅನಿಸ್ತಿದೆ. ಯಾಕೆ ಬರ್ತಾ ಇಲ್ಲ. ಅಪ್ಪ ಹೆಂಗಿತ್ತು ನಿನ್ನ ಬರ್ಡೇ? ಸಕ್ಕತ್ತಾಗಿತ್ತಾ? ನೆನಪು ಮಾಡ್ಕೊತೀಯಾ? ನಾನು ಆ್ಯಕ್ಚುಲಿ ನಿನ್ನ ಬರ್ಡೇಗೋಸ್ಕರನೇ ಬಂದಿದ್ದು. ನಂಗೆ ಆ್ಯಕ್ಚುಲಿ ಮಾರ್ನಿಂಗ್ ಡೌಟ್ ಇತ್ತು, ಇವ್ರೇನೋ ಮಾಡ್ತಾರೆ ಕಿತಾಪತಿ ಅಂತ ಅಂದ್ಕೊಂಡಿದ್ದೆ. ಅದು ನಿಜ ಮಾಡಿದ್ವಿ. ಏನು ಗೊತ್ತಾ, ನಮಗೆ ಕೇಕ್ ತಿಂದಿದ್ದು ಸಾಕಾಗಿಲ್ಲ, ಒಂದು ಸ್ವಲ್ಪ ಯಾಕೋ ಮೋಮೋಸ್ ತಿನ್ನಬೇಕು ಅನಿಸ್ತು. ಮೊಮೋಸ್ ಕ್ಲೋಸ್ ಆಗಿದೆ. ಏನೇನು ಸಾಧನೆ ಮಾಡ್ಕೊಂಬಂದಿದ್ರು ಗೊತ್ತಾ ಇವರೆಲ್ಲ ಪಾಪ ಮೋಮೋಸ್ ತಿನ್ನೋಕ್ಕೆ. ನಾನು ಬೇಡ ಅನ್ನೋಕ್ಕೆ, ಇವ್ರು ಬೇಕು ಅನ್ನೋಕ್ಕೆ. ಯಾರು? ಇನ್ನೊಬ್ರು ತಿನ್ನಕ್ಕೆ ಬಂದಿರೋದು ಇದ್ದಂತೆ. ಇವನು ಮಕ್ಕ ಒಂದು ಮಸಾಲೆ ಪುರಿ ಒಂದು ಗೈಸ್ ಉಳಿ ಕೊಟ್ಬಿಟ್ಟಿದ್ದೀನಿ. ನಮಗಿವತ್ತು ಇದೇ ಗತಿ. ಫೈನಲಿ ನಮಗೆ ಕೆಫೆಟೇರಿಯಾದೇ ಗತಿ ಇವಾಗ ಸದ್ಯಕ್ಕೆ. ಯಾಕೆಂದರೆ ಇವಳು ಮೋಮೋಸ್ ತಿನ್ನೋಣ ಅಂತ ಕರ್ಕೊಂಡು ಹೋಗ್ಬಿಟ್ಟು ನಾನು ಹೇಳಿದೆ ಬೇಡ ಇವತ್ತು ಹೋಗೋದು ಬೇಡ ಅಂತ. ಕಟ ಮಾಡಿ ಕರ್ಕೊಂಡು ಹೋಗ್ಬಿಟ್ಟು ಇವತ್ತು ಕ್ಲೋಸ್ ಆಗಿತ್ತು ಆ್ಯಕ್ಚುಲಿ. ನಮ್ಮ ಬ್ಯಾಡ್ ಲಕ್. ಗೇಮ್ಸ್ ಮಾಡಿಲ್ಲ ಅಂತ್ಯ. ಓಕೆ ಫ್ರೆಂಡ್ಸ್, ಬಾಯ್. ಹಾಕು ನೋಡೋಣ ಹೆಂಗಿರುತ್ತೆ ಅಂತ ನೋಡ್ಬೇಕಂದ್ರೆ ಹಾಕ್ಬೇಕು ನೀನು. ಓಕೆ, ಇಲ್ಲಿಗೆ ಈ ವಿಡಿಯೋ ಐ ಮೀನ್ ಆಫೀಸ್ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗಿದೆ. ಎಸ್, ನನ್ನ ಆಫೀಸ್ ಕೆಲಸನೂ ಮುಗೀತು, ನನ್ನ ಆಫೀಸ್ ಅವರ್ಸು ಮುಗೀತು. ಸೊ ಇವಾಗ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ, ಮೆಟ್ರೋಗೆ ಹೋಗೋಣ ಅಂದ್ಬಿಟ್ಟು. Train is going for Whitefield Kadu. They have to go for Kengeri. ಆದರೆ ಚೆಲ್ಲಘಟ್ಟ ರೈಲು ನಿಲ್ದಾಣ ಲಾಸ್ಟು ಟ್ರೈನ್ ಬರೋವರೆಗೂ. ಏನು ಸೌಂಡ್ ಬರುತ್ತಲ್ವ ಅದು. 7 ನಿಮಿಷ ಇದೆ ಇನ್ನು ಚೆಲ್ಲಘಟ್ಟ ಟ್ರೈನ್ ಬರೋದಕ್ಕೆ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಕ್ಯಾಬಲ್ಲೇ ಹೋಗ್ಬೋದು, ಬಟ್ ಏನಂದರೆ ತುಂಬಾ ಲೇಟ್ ಆಗುತ್ತೆ ನಮಗೆ ಕೆಂಗೇರಿಗೆ ಹೋಗೋಷ್ಟರಲ್ಲಿ. ಅಂದರೆ ಏನೋ ಟ್ರಾಫಿಕ್ ಅಲ್ಲಿ ಆಲ್ಮೋಸ್ಟ್ ಮೈಸೂರು ರೋಡ್ ಅಲ್ವಾ, ಮೈಸೂರು ರೋಡ್ ಅಲ್ಲಿ ಟೌನ್ ಹಾಲ್ ರೀಚ್ ಆದಮೇಲೆ ಇರುತ್ತಲ್ಲ, ಅಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಟ್ರಾಫಿಕ್ ಇರುತ್ತೆ. ಆಮೇಲೆ ಇಲ್ಲೂ ಅಷ್ಟೇ MG ರೋಡ್ ಹತ್ರ ಎಲ್ಲ ಫುಲ್ ಟ್ರಾಫಿಕ್ ಇರುತ್ತೆ. ಹೋಗ್ಲಿ ಫಸ್ಟ್. ಸೊ ಟ್ರಾಫಿಕ್ ಇರುತ್ತಲ್ಲ, ಸೊ ನಾವೇನು ಮಾಡ್ತೀವಿ, ಫ್ರೈಡೇ ಹೆಂಗಿದ್ರು ಮನೆಗೆ ಬೇಗ ಹೋಗ್ಬೇಕು ಅನಿಸುತ್ತಲ್ಲ, ಅದಕ್ಕೆ ಮೆಟ್ರೋದಲ್ಲಿ ಹೋಗ್ಬಿಡ್ತೀವಿ ಫ್ರೈಡೇ. ಅದು ಬೇಗ ಹೊಟ್ಬಿಟ್ಟು ಹೋಗ್ಬಿಡ್ತೀವಿ. ಆಮೇಲೆ ಇನ್ನೊಂದು ಡ್ರಾಪ್ ಎಲ್ಲ ಆಗ್ತಾರಲ್ಲ, ನಮ್ಗೆ ಅದೇ ಫ್ರೈಡೇ ಎಷ್ಟೊತ್ತಿಗೆ ಮನೆಗೆ ತಲುಪ್ತೀವೋ ಅನಿಸ್ತಿರುತ್ತೆ. ಅಂಥದ್ರಲ್ಲಿ ಏನಾದರೂ ಅಕಸ್ಮಾತು ಒಂದು 3-4 ಜನ ಡ್ರಾಪ್ ಹಾಕ್ಬಿಟ್ರೆ ಮುಗೀತು, ಅವ್ರನ್ನೆಲ್ಲ ಡ್ರಾಪ್ ಮಾಡಿಕೊಂಡು ಲಾಸ್ಟಿಗೆ ನನಗೆ ಪಾಯಿಂಟ್ ಇರುತ್ತೆ. ಸೊ ಅದೆಲ್ಲ ಸವಾಸ ಬೇಡ ಅಂದ್ಬಿಟ್ಟು ಫ್ರೈಡೇ ಅಕಸ್ಮಾತ್ ನಾನೇನಾದರೂ ಬಾಗ್ ಮನೆಗೆ ಬಂದರೆ ಲಾಗೌಟ್ ಕ್ಯಾನ್ಸಲ್ ಮಾಡಿಕೊಂಡು
ಮೆಟ್ರೋದಲ್ಲಿ ಹೋಗೋದು.